ಇವತ್ತು ನಮ್ಮ ಭಾರತ ದೇಶದಲ್ಲಿ ನಡೆದಂತ ಘಟನೆ ಬಗ್ಗೆ ನನ್ನ ಎರಡು ಅನಿಸಿಕೆಗಳನ್ನು ಹೇಳ ಬಯಸ್ತೀನಿ. ಅದು ಏನಂದರೆ, ಪುಲ್ವಾಮ ಇವತ್ತು ಜಮ್ಮು ಕಾಶ್ಮೀರದಲ್ಲಿ 26 ಹೆಣ್ಮಕ್ಕಳ ಗಂಡರುಗಳನ್ನ ಇವತ್ತು ಒಂದು ಧರ್ಮ ಕೇಳಿ ಒಂದು ಜಾತಿ ಕೇಳಿ 26 ಮಂದಿ ಗಂಡಸರೇನು ಹೊಡೆದಿದ್ರು. ಆ ಗಂಡಸರು ಏನು ಸತ್ರು 26 ಮಂದಿ. ಅವರ ಹೆಂಡ್ರು ಇವತ್ತು ಮದುವೆಯಾಗಿ ಒಬ್ಬರು ನೇವಿ ಆಫೀಸರ್ನ ಹೆಂಡತಿ ಮದುವೆಯಾಗಿ ಬರೀ ಒಂದು ವೀಕ್ ಆಗಿತ್ತು. ಜಮ್ಮು ಕಾಶ್ಮೀರಕ್ಕೆ ಹೋದಾಗ ಹೊಡೆದ್ರು. ಅವರ ಏನು ಒಂದು ಕುಂಕುಮ ಅಳಿಸಿರಲ್ಲ ಟೆರಿಸ್ಟು, ಇವತ್ತು ಏನು ಒಂದು ಸಿಂಧೂರ ಅಳಿಸಿರಲ್ಲ, ಆ ಸಿಂಧೂರದ ಒಂದು ಪ್ರತೀಕಾರವಾಗಿ ಇವತ್ತು ನಮ್ಮ ದೇಶದಲ್ಲಿ ಇದ್ದಂತ ಇಡೀ 9 ಒಂದು ಟೆರಿಸ್ಟ್ ಸೆಂಟರ್ವನ್ನ ಸುಟ್ಟು ಹಾಕಿರು ನಮ್ಮ ಸೈನಿಕರು. ಅದು ಎದ್ರ ಕಾರಣ ಸೊಲಾಗತ್ತ ಅಂದ್ರೆ ಈ ಸಿಂಧೂರದ ಒಂದು ಶಾಪದ ಸೊಲಾಗಿ ಅವ್ರನ್ನ ಸುಟ್ಟು ಹಾಕಿರು. ಅದೇ ರೀತಿ ಅದನ್ನ ಗುರಿ ಇಟ್ಟುಕೊಂಡು ನಮ್ಮ ಮೇಲೆ ಮತ್ತು ಯುದ್ಧ ಮಾಡ್ಲಿಕ್ಕೆ ಬಂದಂತ ಒಂದು ಪಾಕಿಸ್ತಾನ ಇವತ್ತು ನಮ್ಮ ದೇಶದ ನಿನ್ನೆ ನೋಡ್ಬೋದು. ನಾನು 7 ಗಂಟೆಗೆ ನೋಡಕ್ ಹತ್ತೀನಿ, 4 ಗಂಟೆಗೆ ಮನೆಗೇನಿ. ಇವತ್ತು ನೋಡ್ಬೋದು ಇಡೀ ಪಾಕಿಸ್ತಾನವನ್ನ ಎಳ್ಳು ಹುರಿದಂಗ್ ಮಾಡಿಬಿಟ್ರು ನಮ್ಮ ಸೈನಿಕರು. ನೇವಿ, ಆರ್ಮಿ, ಏರ್ಫೋರ್ಸ್ಗೆ ನಾನು ಸಲಾಂ ಹೊಡಿತೀನಿ. ಇವತ್ತು ಎಳ್ಳು ಹುರಿದಂಗ ಪಾಕಿಸ್ತಾನ. ಅದಕ್ಕಾಗಿ ಪಾಕಿಸ್ತಾನ ಇನ್ನಾದ್ರೂ ಬುದ್ಧಿ ಕಲ್ಕೋಬೇಕು. ಏನ್ ಕಲ್ಕೋಬೇಕು ಅಂದ್ರೆ ಅಲ್ಲಿ ಟೆರಿಸ್ಟ್ ಅನ್ನ ಬೆಳೆಸಬಾರದು, ಅಲ್ಲಿ ರಾಕ್ಷಸ ಗಣಗಳನ್ನ ಹುಟ್ಟಬಾರ್ದಂಗ ನೋಡ್ಕೋಬೇಕು. ಇಲ್ಲಿ ನೋಡ್ಬೋದು ಇವತ್ತು ಕಾಶ್ಮೀರದಲ್ಲಿ ಅವತ್ತು ಪ್ರಧಾನಮಂತ್ರಿ ಆದಂತಾವು 2 ಗಂಟೆ 3 ಗಂಟೆಗೆ ರಕ್ಷಣಾ ಸಚಿವ, ಪ್ರಧಾನಮಂತ್ರಿ, ಹೋಮ್ ಮಿನಿಸ್ಟರ್ ನಾವು ಅಂತ ಬಾಂಬ್ ಹೋಗಿತ್ತು, ನಾವು ಇಂಥ ಬಾಂಬ್ ಹೋಗಿತ್ತು ಅಂತ ಹೇಳ್ತಕ್ಕಂಥ ಒಬ್ಬ ನಪುಂಸಕ ನಿಂಗ ಅಂತ ಹೇಳಿ ನಾನು ಹೇಳ್ಬೋದು. ಇವತ್ತು ರಾತ್ರಿ ಇಡೀ ಪಾಕಿಸ್ತಾನ ಸೈನ್ಯವನ್ನು ಬಿಟ್ಟು, ಪಾಕಿಸ್ತಾನ ಪ್ರಜೆಯನ್ನು ಬಿಟ್ಟು ಅವನು ಪಲಾಯನ ಮಾಡಿದ್ದಾನೆ. ಅವರು ಗಂಡಸರ ಇವತ್ತು ನೀವು ಪಾಕಿಸ್ತಾನದ ಸಂಪತ್ತನ್ನು ತೆಗೆದುಕೊಂಡು ಬೇರೆ ದೇಶದಲ್ಲಿ ಹೋಗಿ ನೀವು ಆಸ್ತಿ ಮಾಡ್ಕೊಂಡಿರ್ತೀರಿ, ಅಂತಸ್ತು ಮಾಡ್ಕೊಂಡಿರ್ತೀರಿ, ಓಡಿ ಹೋಗ್ತೀರಿ. ಅಲ್ಲಿ ಇದ್ದಂತ ಸಾಮಾನ್ಯ ಜನರ ಗತಿ ಏನು? ಅದಕ್ಕಾಗಿ ದಯಮಾಡಿ ಇವತ್ತು ಸಿಂಧೂರ್ ಅನ್ನತಕ್ಕಂಥ ಒಂದು ಶಕ್ತಿ ಏನದ, ಇವತ್ತು ಕುಂಕುಮ ಏನ ಅಂತಕ್ಕಂಥ ಶಕ್ತಿ ಅದ. ಇವತ್ತು ಸಿಂಧೂರ್ ಮತ್ತು ಕುಂಕುಮ ಒಂದು ಹೆಣ್ಮಕ್ಳ ಹಣಿ ಮೇಲೆ ಬರ್ಬೇಕಾದ್ರ ಇವತ್ತು ಆಕೆ ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಕುಂಕುಮ ಏನ್ ತೋರಿಸೋದ, ನನ್ನ ಗಂಡ ನನ್ನ ಸಂರಕ್ಷದಾರ, ನನ್ನ ಹಿಂದ ಅದಾನ ಅಂತ ತೋರಿಸೋದ. ಅದ ಒಂದು ಕುಂಕುಮ ಅಳಿಸಿರಂದ್ರ, ಅವನ ಗಂಡನನ್ನು ಕೊಂದಿರಂದ್ರ, ಇವತ್ತು ನಾವೊಂದು ಉದಾಹರಣೆ ಹೇಳ್ಬೋದು. ಇವತ್ತು ರಾವಣ ಸೀತೆಯನ್ನು ತೆಗೆದುಕೊಂಡು ಹೋದಾಗ ಇವತ್ತು ಶ್ರೀಲಂಕಾ ಹೆಂಗ ಇವತ್ತು ರಾಮ, ಲಕ್ಷ್ಮಣ ಮತ್ತು ಹನುಮಂತ ಕೂಡಿ ಸುಟ್ರು, ಅದೇ ರೀತಿ ಇವತ್ತು ಕೂಡ ಭಾರತ ದೇಶದಲ್ಲಿ ಇವತ್ತು ಏನು ಒಂದು ಹೆಣ್ಮಕ್ಳ ಕುಂಕುಮನ 26 ಮಂದಿ ಹೆಣ್ಮಕ್ಳ ಕುಂಕುಮನ ಅಳಿಸಿದ್ರಿ. ಇವತ್ತು ಅದೇ ಒಂದು ಪರಿಣಾಮವಾಗಿ ಇವತ್ತು ಇಡೀ ಪಾಕಿಸ್ತಾನದಲ್ಲಿ ಇದ್ದಂತ ಒಂದು ಉಗ್ರಗಾಮಿಗಳು ಇವತ್ತು ಟೆರಿಸ್ಟು ಅವರ ಹುಟ್ಲಿಲ್ಲ ಅನ್ನಸ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಮಾಡಿಕೊಂಡ್ರಿ. ಅದಕ್ಕಾಗಿ ದಯಮಾಡಿ ಆವತ್ತು ಏನು ಒಂದು ಶೀತಾನು ಹೋದ್ರು, ಆವತ್ತು ರಾಮ, ಲಕ್ಷ್ಮಣ ಮತ್ತು ಹನುಮಂತ ಇದ್ರು, ಲಂಕಾ ಸುಟ್ಟು ಬಂದ್ರು. ಇವತ್ತು ಏನು 26 ಮಂದಿ ಹೆಣ್ಮಕ್ಳ ಕುಂಕುಮನ ಅಳಿಸಿದ್ರಿ, ಇವತ್ತು 26 ಮಂದಿ ಗಂಡರನ್ನ ಕೊಂದಿದ್ರಿ. ಅದರ ಶಾಪ ಇವತ್ತು ನೇವಿ, ಆರ್ಮಿ, ಏರ್ಫೋರ್ಸ್ ಇವ್ರು 3 ಮಂದಿ ಕೂಡಿ ಇಡೀ ಪಾಕಿಸ್ತಾನ ಎಲ್ಲ ಸುಟ್ಟು ಹಾಕಿದ್ರ. ಪಾಕಿಸ್ತಾನ ಮಂದಿಗೆ ಇನ್ನಾದ್ರೂ ಬುದ್ಧಿ ಬರ್ಬೇಕು. ಏನ್ ಬರ್ಬೇಕಪ್ಪ ಅಂದ್ರೆ, ನನ್ನ ದೇಶದಲ್ಲಿ ಟೆರಿಸ್ಟ್ ಬೆಳೆಸೋದು ಬೇಡ, ನನ್ನ ದೇಶದಲ್ಲಿ ನನ್ನ ಶಾಂತಿ ಕಾಯ್ಕೋಬೇಕು. ಇವತ್ತು ಜಗತ್ತು ಏನು ಬಯಸ್ತದ, ನಾವು ದುಡಿಬೇಕು, ನಾವು ತಿನ್ಬೇಕು, ನಮ್ಮ ಮಕ್ಕಳ ಹೆಂಡ್ರ ನಮ್ಮ ದೇಶ ಶಾಂತದಿಂದ ಇರಬೇಕು ಅಂತ ಹೇಳಿ ಬಯಸ್ತದೆ. ಅಂತ ಟೈಮಲ್ಲಿ ಆ ದೇಶ ಮೇಲೆ ಬಾಂಬ್ ಹೋಗುತ್ತೆ, ಈ ದೇಶ ಮೇಲೆ ಬಾಂಬ್ ಹೋಗುತ್ತೆ ಅಂತಕ್ಕಂಥ ನಿಮ್ಮ ವರ್ತಿ ಅಲ್ಲ. ಇವತ್ತು ಕುಡಿಯಲ್ಲಿ ನೀರಿಲ್ಲ, ಬತ್ಲೆಯಾಗಿ ಕೂತೀರಿ. ನಮ್ಮ ದೇಶದ ಒಬ್ಬ ಅಲ್ಲಿ ಪ್ರವಾಸವಾದಂತ ಮನುಷ್ಯನ ಇವತ್ತೇನು ಒಂದು ಪ್ಯಾಂಟ್ ಕಳಿಸಿ ಹೊಡೆದಿರಲ್ಲ, ಇವತ್ತು ನಿಮ್ಮ ಚಡ್ಡಿ ಇಲ್ಲದಂಗ ಮಾಡತಕ್ಕ ನಮ್ಮ ದೇಶದ ಸೈನಿಕರಿಗೆ ನಾನು 100 ಕೋಟಿ ಸಲಾಮಗಳನ್ನು ಹೊಡಿತೀನಿ. ಇದೇ ರೀತಿ ನಮ್ಮ ದೇಶಕ್ಕೆ ಏನೋ ಒಂದು ಯುದ್ಧ ಬತ್ತು, ಏನೋ ಒಂದು ಗಂಡಾಂತರ ಬತ್ತು, ನಾವು ಇಡೀ ಭಾರತ ದೇಶದಿಂದ ನಾವು ತನು ಮನ ಧನದಿಂದ ಅವ್ರ ಜೊತೆ ಇರ್ತೀವಿ. ಇವತ್ತು ನೋಡ್ಬೋದು, ಇವತ್ತು ಬೆಳಗಾವದ ಒಂದು ಸೊಸಿ, ಬೆಳಗಾವ ಜಿಲ್ಲೆಯ ಇಲ್ಲಿ ಗೋಕಾಕ್ ತಾಲೂಕಿನ ಕೊಣ್ಣೂರದಲ್ಲಿ ಇರ್ತಕ್ಕಂಥ ಕರ್ನಲ್ ಸೋಫಿಯಾ ಇವತ್ತು ನೋಡ್ಬೋದು, ಒಬ್ಬ ಹೆಣ್ಮಗಳು ನಿಮ್ಮನ್ನ ಒಂದು ಯುದ್ಧ ಮಾಡಿ ಸೋಲಿಸಿ ಆಕೆ ಸ್ಟೇಟ್ಮೆಂಟ್ ಕೊಡ್ತಾಳೆ. ಆಕೆ ಹೆಸರು ಇಡೀ ದೇಶ ಗೊತ್ತು. ಆಕೆನು ಯಾರು, ಒಂದು ಹೆಣ್ಣಿನ ಶಕ್ತಿ ಏನೈತೆ ಅನ್ನೋದು ಗೊತ್ತಾಯ್ತು. ಅದೇ ರೀತಿ ಇವತ್ತು ಯುಮಿಕಾ ಸಿಂಗ್ ಇವತ್ತು ಜೆಟ್ ಡ್ರೈವರ್ ಅವರು